ಗುರುಜಿ, ತಾವು ತಿಳಿಸ್ಕೊಡ್ತಾ ಇದ್ರಿ, ಗುರುಗಳ ನಿಂದನೆ ಮಾಡಿದ್ರೆ, ಪೋಷಕರನ್ನ ನಿರ್ಲಕ್ಷ್ಯ ಮಾಡಿದ್ರೆ ಆಗುವಂತ ಅನಾಹುತಗಳು, ಆ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ತಿಳಿಸ್ಕೊಡ್ತಾ ಇದ್ರಿ. ಖಂಡಿತಮ್ಮ. ಗುರು ನಿಂದನೆ ಅಂತಕ್ಕಂಥದ್ದು, ಗುರು ಅಂತಕ್ಕಂಥದ್ದು ಅಥವಾ ಗುರುವಿನ ಪದದಲ್ಲಿರ್ತಕ್ಕಂಥ ಅರ್ಥ ಅಥವಾ ಗುರುಗಳಾಗಿರ್ತಕ್ಕಂಥವ್ರು ಅವ್ರನ್ನ ನಿಂದನೆ ಮಾಡ್ತಕ್ಕಂಥದ್ದು, ಆ ಪದಕ್ಕೆ ನಾವು ಗೌರವ ಕೊಡದೇ ನಡ್ಕೊಳ್ತಕ್ಕಂಥದ್ದು ಸಹಿತ ಗುರುಶಾಪಕ್ಕೆ ನಾವು ಗುರಿ ಆಗ್ತೀವಿ. ಆ ಗುರುಶಾಪಕ್ಕೆ ಗುರಿಯಾದರೆ ವ್ಯಕ್ತಿ ತನಗೆ ಗೊತ್ತಿಲ್ದಿರ ತಾನು ಹತ್ತಿರ್ತಕ್ಕಂತಹ ಕುದುರೆ ಬಹಳಷ್ಟು ವೇಗ ಅಂತ ತಿಳ್ಕೊಂಡಿದ್ರು ಸಹಿತ ಎಲ್ಲೋ ಒಂದು ಕಡೆ ರಾಜ ವಿಕ್ರಮಾರ್ಕನ ಕಥೆಯಲ್ಲಿ ಬಂದಂತಹ ರೀತಿ ಆಕಾಶದಲ್ಲಿ ಬಹಳ ಅತಿಯಾದಂತಹ ವೇಗದಲ್ಲಿ ಹೋಗ್ತಕ್ಕಂಥ ಕುದುರೆ ಯಾವುದೋ ಒಂದು ದಟ್ಟವಾದಂತಹ ಅರಣ್ಯದಲ್ಲಿ ಉರುಳಿಸಿ ಬೀಳಿಸೋ ತರಹ ಜೀವನ ಆಗೋಗ್ಬಿಡುತ್ತೆ. ಯಾಕೆಂದ್ರೆ ಇದು ಸಾಮಾನ್ಯವಾದ್ದಲ್ಲ. ಅದರಿಂದ ಸಾಧ್ಯವಾದಷ್ಟು ಇಂತಹ ಒಂದು ಕರ್ಮಫಲಗಳನ್ನು, ಇಂತಹ ಒಂದು ಪ್ರಾರಬ್ಧ ಕರ್ಮಗಳನ್ನು ಮನಸ್ಸಲ್ಲಿಟ್ಕೊಂಡು ಮನುಷ್ಯ ತಾನು ಬೆಳೀತಕ್ಕಂಥ ಹಾದಿ ಬಹಳಷ್ಟು ಮುಳ್ಳಿನ ಹಾಸಿಗೆ ಆಗ್ಬಿಡುತ್ತೆ. ಇಂತಹ ಸಮಯದಲ್ಲಿ ಗುರುದೋಷವನ್ನು ನಾವು ದೂರ ಮಾಡ್ಕೋಬೇಕಾದ್ರೆ ಅದಕ್ಕೆ ಬೇಕಾದಂತಹ ಅನುಷ್ಠಾನಗಳ ಕ್ರಮವನ್ನು ಮಾಡಲೇಬೇಕು. ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಆಸ್ಥಾನದಲ್ಲಿ ಇಂತಹ ಅನುಷ್ಠಾನಗಳನ್ನು ಮಾಡಬೇಕು ಅನ್ನೋದು ಒಂದು ಸಂಕಲ್ಪ ಇದೆ. ಎಷ್ಟೋ ಜನ ಮನೆಗಳಲ್ಲಿ ಮದುವೆ ತುಂಬ ಹತ್ತಿರಕ್ಕೆ ಬರುತ್ತೆ, ಮದುವೆ ಪ್ರಯತ್ನ ಭಾಳ ಹತ್ತಿರಕ್ಕೆ ಬರುತ್ತೆ, ಇನ್ನೇನು ಮದುವೆ ಆಗೇ ಹೋಯ್ತು, ಛತ್ರನೂ ಬುಕ್ ಮಾಡಿಬಿಟ್ಟಿರ್ತೀರಿ, ಲಗ್ನ ಪತ್ರಿಕೆನೂ ಆಗೋಗಿರುತ್ತೆ, ಪತ್ರಿಕೆನೂ 10 ಕಡೆ ಹಂಚಿಬಿಟ್ಟಿರ್ತೀರಿ. ಇಷ್ಟೊಂದು ನಿರ್ದರ್ಶನಗಳಿದೆ. ವೇದಿಕೆಯಲ್ಲಿ ಕೂತು, ಮದುವೆ ಮಂಟಪದಲ್ಲಿ ಕೂತು ಇನ್ನೇನು ಮಾಂಗಲ್ಯ ಧಾರಣೆ ಆಗೋಕ್ಕೆ ಅರ್ಧ ಗಂಟೆ ಅಥವಾ 15 ನಿಮಿಷ ಮುಂಚಿತವಾಗಿ ಮದುವೆಯಿಂದ ಇದ್ದಂತಹ ಪುಣ್ಯಾತ್ಮರು ಸಾಕಷ್ಟು ಜನ ಇದ್ದಾರೆ. ನಾವು ಅಂದ್ಕೊಳ್ಬಹುದು ಎಲ್ಲವೂ ಸಹಿತ ಸುಳ್ಳು, ಯಾವುದೂ ನಡೆಯೋದಿಲ್ಲ. ಈ ಶಾಪಗ್ರಸ್ತವಾಗಲಿ, ಶಾಪ ಆಗಲಿ, ಅಥವಾ ಇನ್ನೊಬ್ಬರ ಕಡೆಯಿಂದ ಬರ್ತಕ್ಕಂತಹ ನಿಷ್ಠೂರದ ಮಾತಾಗಲಿ, ಅಥವಾ ನಾವಿರಬೇಕಾದಂಥ ರೀತಿ ನೀತಿ ಸರಿ ಇದ್ದರೆ ನಮಗೆಲ್ಲವೂ ಸರಿನೋ, ಅಥವಾ ನಮ್ಮ ದೇಹದಲ್ಲಿ ಶಕ್ತಿ ಇದೆ, ನಾವು ನಿಂದನೆ ಮಾಡೋದಾಗ್ಲಿ, ಮಾತಾಡೋದಾಗ್ಲಿ, ಜಗಳ ಮಾಡೋದಾಗ್ಲಿ, ಗಲಾಟೆ ಮಾಡ್ತಕ್ಕಂಥದ್ದಾಗಲಿ, ಹೊಡೆದಾಟ ಬಡದಾಟಗಳಾಗಲಿ, ಇಂತಹದ್ದೆಲ್ಲ ಮಾಡೋದು ನಮ್ಮ ದೇಹ ಶಕ್ತಿ, ನಮ್ಮ ಸ್ವಂತ ವ್ಯಕ್ತಿತ್ವದಿಂದ ಮಾತ್ರ ಅಂತ ನಾವು ತಿಳ್ಕೊಂಡಿದ್ದೇವೆ. ಆದರೆ ಇನ್ನು ಮುಂದಿನ ಪರಿಣಾಮ, ಎಲ್ಲರೂ ಬಹಳ ಮೌನವಾಗಿರ್ತಾರೆ. ಮೌನವಾಗಿದ್ದು ಮೌನದಿಂದ ತಮ್ಮ ಮನದಾಳದ ಮಾತಿನಿಂದ ಅಥವಾ ತಮ್ಮ ಮನಸ್ಸೊಳಗಿರ್ತಕ್ಕಂಥ ತಾವು ಆದ್ಯತೆ ಕೊಟ್ಟು ಆರಾಧನೆ ಮಾಡ್ತಕ್ಕಂತಹ ಭಗವಂತನಿಗೆ ಅದನ್ನು ಅರ್ಪಣೆ ಮಾಡ್ತಿರ್ತಾರೆ. ಅಲ್ಲೂ ಸಹಿತ ಸಾಕಷ್ಟು ಶಾಪಗಳಿಗೆ ಗುರಿಯಾಗಬೇಕಾಗತ್ತೆ. ಹೀಗೆ ನಿಂದನೆ ಮಾಡಿ ಆ ನಿಂದನೆಗೆ ಒಳಗಾದಂತಹ ಅವರ ಗತಿ ಒಂದೆರಡು ಥರ ಅಲ್ಲ, ಅದು ಆಲೋಚನೆ ಮಾಡಿ ನೋಡಬೇಕು. ಚರಿತ್ರೆಯಲ್ಲಿ ಹುಡುಕ್ತಾ ಹೋದರೆ ಸಾಕಷ್ಟು ಜನ ಇದ್ದಾರೆ ಈ ಥರ. ಆದರೆ ಒಂದೊಂದು ಸತ್ಯ, ಗುರುಶಾಪಕ್ಕೆ ಗುರಿಯಾದರೆ ಒಂದಲ್ಲ ಒಂದು ದಿವಸ ಸಮಸ್ಯೆಯ ಸೆರೆಮಾಲೆ ಕಟ್ಟಿಟ್ಟ ಬುತ್ತಿ. ಆದರೆ ಕೆಲವರು ವಿವಾಹದಲ್ಲಿ ಅಥವಾ ಸಂತಾನದಲ್ಲಿ, ವಾಸ್ತುಗೃಹದಲ್ಲಿ ಅಥವಾ ವಿದ್ಯಾರ್ಥಿಯ ಜೀವನದಲ್ಲಿ ಈ ಪ್ರಕಾರ ಒಂದಲ್ಲ ಒಂಥರ ಸಮಸ್ಯೆಗಳ ಸೆರೆಮಾಲೆ ಬಂದಾಗ ಇದಕ್ಕೆ ಜಗದ್ಗುರುಗಳ ಮುಂಭಾಗದಲ್ಲಿ ಅಥವಾ ನಾವು ಗುರುಗಳು ಅಂತ ಯಾರನ್ನ ನಾವು ಹೆಚ್ಚಿನ ರೀತಿ ಅಂದರೆ ಒಂದು ಸಾನ್ನಿಧ್ಯದಲ್ಲಿ ಕೂತು ಸಾಕಷ್ಟು ವಿಶೇಷವಾಗಿರ್ತಕ್ಕಂತಹ ಮಾರ್ಗದರ್ಶನ ಕೊಟ್ಟಂತಹ ಗುರುಗಳ ಸಮ್ಮುಖದಲ್ಲಿ ಗುರುಶಾಪವನ್ನು ದೂರ ಮಾಡಿಕೊಳ್ಬಹುದು. ಅದಕ್ಕೆ ಬೇಕಾದಂತಹ ರೀತಿ ಒಂದು ಅನುಷ್ಠಾನವಿದೆ. ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಅನುಷ್ಠಾನಗಳ ಬಗ್ಗೆ ನಾವು ತಿಳಿಸ್ಕೊಡ್ತಾನೆ ಬಂದಿದ್ದೇವೆ. ಶನೈಶ್ಚರ ಮಹಾಯಾಗ, ಹಾಗೆ ಮಹಾಲಕ್ಷ್ಮಿ ನಮೋಸ್ತುತೆ, ಮಹರ್ಷಿ ಸಾಂತ್ವನ, ಅಥವಾ ವಿದ್ಯಾರ್ಥಿಗಳಿಗೋಸ್ಕರ ಅರಿವಿನ ದರ್ಪಣ, ಹೀಗೆ 10 ಹಲವಾರು ವಿಭಿನ್ನವಾದಂತಹ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳ ಬಗ್ಗೆ ನಿಮ್ಮ ಮುಂದಿಟ್ಟಿದ್ದೇವೆ. ಆದರೆ ಈ ಬಾರಿ ಗುರುವಿಗೆ ಸಂಬಂಧಪಟ್ಟಂತೆ ಲಗ್ನದಲ್ಲಿರ್ತಕ್ಕಂತಹ ದೋಷ ದೂರ ಮಾಡಿಕೊಳ್ಳಿಕ್ಕೆ, ಗುರುದಶೆಯಲ್ಲಿ ಆಗ್ತಕ್ಕಂತಹ ಗುರುವಿನ ಸನ್ಮಾರ್ಗದತ್ತ ಗುರುವಿನ ಮಾರ್ಗದರ್ಶನ ಅಥವಾ ಗುರುವಿನ ಅನುಗ್ರಹಕ್ಕೋಸ್ಕರ ನಾವು ಮಾಡಿಕೊಳ್ಳಬಹುದಾದಂಥ ಒಂದು ವಿಶೇಷವಾದಂಥ ಅನುಷ್ಠಾನ ಗುರುವಂದನಾ ಕಾರ್ಯಕ್ರಮವನ್ನು ಒಂದು ವಿಶೇಷವಾದ ರೀತಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ನಮ್ಮದು. ಯಾಕೆಂದರೆ ಈ ಪ್ರಕಾರವಾಗಿ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದಿರೇನೋ ಇಹದಲ್ಲಿ ನಿಮಗೆ ಗೊತ್ತಿರೋದಿಲ್ಲ. ಈಗ ಪ್ರಸ್ತುತ ನೀವು ಈ ಸಮಸ್ಯೆಯಲ್ಲಿ ಇರೋದಿಲ್ಲ, ಅಂದರೆ ಪ್ರಸ್ತುತ ನೀವು ಈ ತೊಂದರೆಗಳು ಮಾಡಿರೋದಿಲ್ಲ, ಆದರೂ ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆ ನಿಮ್ಮನ್ನು ಸುತ್ತಕೊಂಡು ಬಿಟ್ಟಿರುತ್ತೆ. ಮನೆಗಳಲ್ಲಿ ನೋಡಬೇಕು ನೀವು, ಮನೆಯಿಂದ ಹೊರಗಡೆ ಬಂದರೆ ಎಲ್ಲರೂ ಸಹಿತ ಪ್ರೀತಿ ವಿಶ್ವಾಸದಲ್ಲಿ ಇರ್ತೀರಿ, ಆದರೆ ಮನೆಯೊಳಗೆ ಸೇರಿದ ತಕ್ಷಣ ಸಮಸ್ಯೆಯನ್ನು ಹುಟ್ಟಾಕೊಳ್ತೀರಿ. ನಿಮಗೆ ಗೊತ್ತಿಲ್ಲದಂಥ ರೀತಿ ಒಬ್ಬೊಬ್ಬರು ನಿಮ್ಮ ವರ್ತನೆಗಳು ನೋಡಿ ಮನೇಲಿರ್ತಕ್ಕಂಥ 4 ಜನ 4 ಮೂಲೆಗೆ ತಿರುಗುವಂಥದ್ದಾಗತ್ತೆ. ಅಥವಾ ರೋಗ ರುಜಿನಗಳು ಏನು ಅಂತ ಐಡೆಂಟಿಫೈ ಮಾಡಲಿಕ್ಕಾಗೋದಿಲ್ಲ. ಇದು ಯಾವ ರೋಗ, ಯಾವ ಸಮಸ್ಯೆ, ಇದಕ್ಕೆ ಏನು ಮದ್ದು ಕೊಡಬಹುದು, ಇದು ಯಾವುದರ ಬಗ್ಗೆ ಅರಿವು ತಂದುಕೊಳ್ಳೋದಕ್ಕೂ ಆಗುವುದಿಲ್ಲ. ಇಂತಹ ಸಮಸ್ಯೆಗಳ ಸಹಿತ ಸಾಕಷ್ಟು ಮನೆಗಳಲ್ಲಿದೆ.
ಆದರೆ ಇದಕ್ಕೆ ಗುರುವಿನ ಅನುಗ್ರಹ ಬೇಕಾಗಿದೆ, ಗುರುವಿನ ಮಾರ್ಗದರ್ಶನ ಬೇಕಾಗಿದೆ. ಆ ಗುರುಶಾಪವನ್ನು ದೂರ ಮಾಡಿಕೊಳ್ತಕ್ಕಂಥ, ಗುರುಶಾಪದಿಂದ ಮುಕ್ತಿಗೊಳ್ಳತಕ್ಕಂಥ ಒಂದು ವಿಶೇಷವಾದಂಥ ಕಾಯಕವನ್ನು ನಾವು ಮಾಡಬೇಕಾಗಿದೆ. ಆಗ ಮಾಡಿದಾಗಲೇ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಒಂದು ನೆಮ್ಮದಿ ನೋಡ್ತಕ್ಕಂಥದ್ದು, ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ಆಗಬೇಕಾದ ಶುಭ ಕಾರ್ಯಗಳಾಗುವಂಥದ್ದು, ಗುರುಬಲದಿಂದಲೇ ಒಂದು ವಿಶೇಷತೆಯನ್ನು ಸಾಧನೆ ಮಾಡಲಿಕ್ಕಾಗುವಂಥದ್ದು. ಆಗ ಮನೆ, ಮದುವೆ, ಮಕ್ಕಳ ವಿದ್ಯಾಭ್ಯಾಸ, ಜೀವನದಲ್ಲೊಂದು ನಗುಮುಖ, ಒಂದು ಸುಖ, ಸಂತೋಷ, ಇದೆಲ್ಲವನ್ನು ಸಹಿತ ಗುರುವಿನಿಂದ ಮಾತ್ರನೇ ಸಾಧ್ಯ. ಅಂತಹ ಗುರುವಿನ ಅನುಷ್ಠಾನವನ್ನು ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಯಾವ ಕ್ರಮದಲ್ಲಿ ಮಾಡಬೇಕು, ಇದನ್ನು ಮುಂದಿನ ಭಾಗಗಳಲ್ಲಿ ನಾನು ತಿಳಿಸ್ಕೊಡ್ತೇನೆ.